ಪ್ರಿಯ ವೀಕ್ಷಕರಿಗೆ ನಮಸ್ಕಾರ. ನಾನು ತಮ್ಮ ಮುಂದೆ ಬರುವ ಉದ್ದೇಶ ಒಂದು ವಿಮರ್ಶಾತ್ಮಕ ವಿಷಯಕ್ಕಾಗಿ. ಅದೇನು ಅಂತ ಕೇಳಿದರೆ, ಪ್ರಸ್ತುತವಾಗಿ ನಡೆಯುತ್ತಿರುವ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮೀಕ್ಷೆಯ ಪ್ರಕಾರ ಒಂದು ವಿಷಯಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಬಂದಿದ್ದೇನೆ. ಅದು ಸದ್ಯದ ಪರಿಸ್ಥಿತಿಯಲ್ಲಿ ಸೂಕ್ತ ಅನ್ನುವಂಥ ವಿಚಾರಕ್ಕೆ ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಇಲ್ಲಿ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಯನ್ನು ಸರ್ಕಾರ ನ್ಯಾಯಮೂರ್ತಿಯವರಿಗೆ ಒಪ್ಪಿಸಿದ್ದಾಗಿದೆ. ಆ ಪ್ರಕಾರ ಸಮಗ್ರ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯನ್ನು ಕೈಪಿಡಿ ಮುಖಾಂತರ ಇವತ್ತು ಚಾಲನೆಯಲ್ಲಿ ಕೊಟ್ಟದ್ದಾಗಿದೆ. ಅದು 5ನೇ ತಾರೀಕಿನಿಂದ. ತದನಂತರದಲ್ಲಿ ಈ ವಾದ ವಿವಾದಗಳ ಪ್ರಕ್ರಿಯೆ ಪ್ರಾರಂಭವಾಯಿತು. ಅದೇನಂತ ಕೇಳಿದರೆ, ಈ 101 ಪರಿಶಿಷ್ಟ ಜಾತಿಗಳಲ್ಲಿ ಬರುವಂಥ 19 ಕಾಲಮ್ನಲ್ಲಿರುವಂಥ ಬೇಡ ಜಂಗಮ ವಿಷಯ ಕುರಿತು. ಈ ಬೇಡ ಜಂಗಮ ಅಭಿಪ್ರಾಯ ಬಂದಾಗ ಭಾಳಷ್ಟು ಜನರ ಒಂದು ಮನಸ್ಸನ್ನು ಗೊಂದಲಕ್ಕೆ ಎಡೆ ಮಾಡುತ್ತದೆ. ಅದ್ಯಾವುದು? ಕೆಲವೊಂದು ಜನ ಬೇಡ ಜಂಗಮ ಸಮುದಾಯವೇ ಇಲ್ಲ, ಅವರ ಅಂಕೆ ಸಂಖ್ಯೆ ಯಾರಿಗೂ ಗೊತ್ತಿಲ್ಲ, ಅವರು ಆಂಧ್ರದ ಮೂಲದವರು, ಬೇಟೆಯಾಡುವವರು ಅನ್ನುವಂಥ ಅಭಿಪ್ರಾಯವನ್ನು ದಲಿತ ಮುಖಂಡರು, ರಾಜಕಾರಣಿಗಳು ಎಲ್ಲರೂ ಕೊಡ್ತಾ ಇರಬೇಕಾದ್ರೆ ಇದು ಒಂದು ವಾದ. ಇನ್ನು ಪ್ರತಿವಾದದಲ್ಲಿ ಜಂಗಮ ಸಮುದಾಯ ತನ್ನದೇ ಆದಂಥ ಒಂದು ಸಿದ್ಧಾಂತವನ್ನು ತೆಗೆದುಕೊಂಡು ಮುಂದೆ ಬರ್ತಾ ಇದೆ. ಅದೇನಂತ ಕೇಳಿದರೆ, ಹೈದರಾಬಾದ್ ನಿಜಾಮರ ಕಾಲದ 1921ರಲ್ಲಿ ಬೇಡ ಜಂಗಮ ದಾಖಲಾತಿ ನಮ್ಮ ಹತ್ತಿರ ಇರುವಾಗ 1936ರಲ್ಲಿ ಬ್ರಿಟಿಷ್ ಅಧಿಕಾರಿ ಲಾರ್ಡ್ ಶೋಬೇಟನ್ ಅವರು ಈ ಬೇಡ ಜಂಗಮ ಸಮುದಾಯದ ಪರಿಚಯವನ್ನು ಕೇಳಿದಾಗ, ಇವರು ಧಾರ್ಮಿಕವಾಗಿ ಭಿಕ್ಷಾಟನೆ ಮಾಡುವಂಥವರು, ಇವರು ಮನೆ ಮನೆಗೆ ಭಿಕ್ಷೆಯನ್ನು ಕಂತಿ ಭಿಕ್ಷೆ ಮಾಡುವವರು, ತೋಟಗಳಿಗೆ ಹೋಗಿ ಅನ್ನ ಕಡಿ ಕಾಳು ಕಡಿಯನ್ನು ತರುವವರು ಅನ್ನುವಂಥ ಒಂದು ಆಧಾರದ ಮೇಲೆ ಬೇಡುವ ಜಂಗಮ ಅನ್ನುವಂಥ ಒಂದು ಮಾಡಿಫಿಕೇಷನ್ ಮಾಡಿದರು. ಇದು ಮೊದಲು ಜಂಗಮ, ಹೈದರಾಬಾದ್ ನಿಜಾಮರ ಕಾಲದಲ್ಲಿ ಜಂಗಮ ಇರುವಾಗ ಮಾಡಿಫಿಕೇಷನ್ ಆಗಿ 36ರಲ್ಲಿ ಬೇಡ ಜಂಗಮ ಆಯಿತು. ಈ ಎರಡು ಸಮಗ್ರ ಮಾಹಿತಿಯನ್ನು ತೆಗೆದುಕೊಂಡು ಡಾಕ್ಟರ್ BR ಅಂಬೇಡ್ಕರ್ ಅವರು 1956 47 ಸ್ವತಂತ್ರದ ನಂತರ ಸಂವಿಧಾನ ರಚನೆಯ ವೇಳೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಪರಿಶಿಷ್ಟ ಜಾತಿಯಲ್ಲಿರುವಂಥ ಧಾರ್ಮಿಕವಾಗಿ ಭಿಕ್ಷೆ ಬೇಡುವಂಥ ಮತ್ತು ಯಾರು ಮರಣ ಹೊಂದಿದಲ್ಲಿ ಅವರ ಶವ ಸಂಸ್ಕಾರಕ್ಕೆ ಹೋಗುವಂಥ ಈ ಜಂಗಮ ಸಮಾಜ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದೆ ಅನ್ನುವ ಕಾರಣಕ್ಕೆ ಇವರನ್ನು ಕೂಡ ಆ ಪಟ್ಟಿಯಲ್ಲಿ ಹಿಂದಿನ ಆಧಾರಗಳನ್ನು ಇಟ್ಟುಕೊಂಡು ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಸೇರಿಸಿದ್ದಾಗಿದೆ. ಈ ಎಲ್ಲ ದಾಖಲಾತಿಗಳು ಜಂಗಮ ಸಮುದಾಯದ ಕಡೆ ಇರುವಾಗ ವೇದಿಕೆಯ ಮೇಲೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ, KH ಮುನಿಯಪ್ಪ, H ಆಂಜನೇಯಪ್ಪ ಇಂಥವರು ಅರೆಬರೆ ಜ್ಞಾನವನ್ನು, ಸಂವಿಧಾನವನ್ನು ಪರಿಪೂರ್ಣವಾಗಿ ಅಭ್ಯಾಸ ಮಾಡಲಾರದೆ ವ್ಯತಿರಿಕ್ತವಾದಂಥ ಹೇಳಿಕೆಗಳನ್ನು ಪಬ್ಲಿಕದಲ್ಲಿ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡುತ್ತಾರೆ ಅನ್ನುವಂಥ ಒಂದು ವಾದವನ್ನು ಜಂಗಮ ಸಮುದಾಯ ಕೊಡ್ತಾ ಇದೆ. ಇದು ನಿಖರವಾಗಿ ಅಳತೆಗೊಳ್ಳದಲ್ಲಿ ಬರ್ತಾ ಇಲ್ಲ. ಸರ್ಕಾರಕ್ಕೆ ಸಾಕಷ್ಟು ದಾಖಲಾತಿಗಳ ಮುಖಾಂತರ ಬೇಡ ಜಂಗಮ ಸಮುದಾಯ ಕೊಟ್ಟರೂ ಕೂಡ ಅವರನ್ನು ಅಲ್ಲಗಳೆಯುತ್ತಾ ಬಂದಿದ್ದು ಇದು ನಿದರ್ಶನ ಅನ್ನುವಂಥ ಒಂದು ದಾಖಲಾತಿಯನ್ನು ಆ ಸಮುದಾಯ ಕೊಡ್ತಾ ಇದ್ದರೆ, ಬೇಡ ಜಂಗಮ ಸಮುದಾಯವಿಲ್ಲ, ಬೇಡ ಅಂದ್ರೆ ಬೇಟೆಯಾಡೋರು ಅನ್ನುವಂಥ ಒಂದು ವಾದವನ್ನು ಇವರು ಇಡ್ತಾರೆ. ಈ ಎಲ್ಲ ವಿಷಯಗಳನ್ನು ಈ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಮ್ಮ ನಾಗಮೋಹನ್ ದಾಸ್ ಅವರು ಒಂದು ಸಮಗ್ರ ಸಮೀಕ್ಷೆಯನ್ನು ಮಾಡುವಾಗ ಈ ಬೇಡ ಜಂಗಮ ಜಾತಿಯನ್ನು ನಮೂದಿಸಲಿಕ್ಕೆ ಹಲವಾರು ಅಡೆತಡೆಗಳನ್ನು ಮಾಡಿದ್ದಾಯಿತು. ಅದನ್ನು ಕೂಡ ನಾಗಮೋಹನ್ ದಾಸರವರು ಒಂದು ನೋಟಿಫಿಕೇಷನ್ ಜಾರಿ ಮಾಡಿ ಅವರು ಕೂಡ ಮಾಡಬಹುದು ಅನ್ನುವಂಥ ಒಂದು ಮಾಹಿತಿ ಕೊಟ್ಟಾಗ ಅದು ಸರಿ ಹೋಗುವಂತಾಯಿತು. ಆದರೆ ಇನ್ನೂ ಹಲವಾರು ಸಮಸ್ಯೆಗಳು ಈ ಬೇಡ ಜಂಗಮ ಸಮುದಾಯವನ್ನು ಗುರಿಯಾಗಿಸಿಕೊಂಡು
ಸರ್ಕಾರ ಸವಲತ್ತಿನಿಂದ ವಂಚಿಸುವಂಥ ಒಂದು ಕಾರ್ಯ ಇನ್ನೂ ನಡೀತಾ ಇದೆ ಅನ್ನುವಂಥ ಒಂದು ಆಪಾದನೆಯನ್ನು ಈ ಬೇಡ ಜಂಗಮ ಸಮುದಾಯ ಕೊಡ್ತಾ ಇದೆ. ಇದರ ಮುಂದಿನ ಭಾಗವನ್ನು ಇನ್ನೊಂದು ಸಂಚಿಕೆಯಲ್ಲಿ ನಮ್ಮೊಂದಿಗೆ ಬರುತ್ತೇನೆ. ಎಲ್ಲರಿಗೂ ನಮಸ್ಕಾರ.